ನನಗೆ ನಮ್ಮಮ್ಮ ವಿಲನ್ ಯಾಕೆ ಅಂತೀರಾ? ನನ್ನ ಹೊಡಿತಾರೆ. ಹೊಡಿಯೋದು ಬ್ಯಾನ್ ಮಾಡಬೇಕು. ಅಮ್ಮ ಏನಕ್ಕೆ ಹೊಡೆದರೂ ಗೊತ್ತಾ? ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ರಾಜೇಶ ಇದ್ದಾನೆ, ಅವನು ಅವರಪ್ಪನ ಜೋಬಲ್ಲಿ 100 ರೂಪಾಯಿ ಕದ್ದಿದ್ದಾನೆ. ಅದು ನನ್ನ ತಪ್ಪ? ನೀವೇ ಹೇಳಿ. ಕದಿಯೋದು ಮಹಾ ಪಾಪ. ಅವನು ಕದ್ದರೆ ನನಗೇಕೆ ಬೀಳಬೇಕು ಒದೆ? ಕದಿಯೋದು ತಪ್ಪು ಅಂತ ಹೇಳಿದ್ದಾರೆ. ಆದರೆ ಫ್ರೆಂಡ್ ಕದ್ದಿರೋ ದುಡ್ಡಲ್ಲಿ ತಿನ್ನೋದು ತಪ್ಪ? ಓಕೆ, ಅದು ತಪ್ಪು ಅಂತಾನೆ ತಿಳಿದುಕೊಳ್ಳೋಣ. ಆದರೆ ಅವನು ನಾನು ಹೊಟ್ಟೆ ತುಂಬಾ ತಿಂದ ಮೇಲೆ ಹೇಳಿದರೆ ನಾನೇನು ಮಾಡೋಕೆ ಆಗುತ್ತೆ? ನಾನು ತಿಂಡಿ ಪೋತ, ನನಗೆ ತಿನ್ನಬೇಕು ಅನಿಸುತ್ತೆ. ಅಮ್ಮ ದುಡ್ಡು ಕೊಡಲ್ಲ, ಅಜ್ಜಿ ಕೊಡೋದು ಪುಡಿಕಾಸು. ಅದಕ್ಕೆ ನನ್ನ ಫ್ರೆಂಡ್ ಮಹೇಶನಿಗೆ, ನಿನಗೆ ಒಳ್ಳೆ ಮಾರ್ಕ್ಸ್ ಬರಬೇಕೆಂದರೆ ನನಗೆ ತಿಂಡಿ ಕೊಡಿಸು ಅಂದೆ. ಅವನು ಕೊಡಿಸಿದ. ಹಾಗಾಗಿ ಒಳ್ಳೆಯ ಮಾರ್ಕ್ಸ್ ಬಂತು. ರಾಜೇಶನಿಗೆ ನಾನೇನ್ ಕಳ್ಳತನ ಮಾಡು ಅಂತ ಹೇಳಲೇ ಇಲ್ಲ. ನಿಮಗೊಂದು ಸತ್ಯ ಗೊತ್ತಾ? ನಾನು ತಿಂಡಿ ಕೊಡಿಸು ಅಂತ ಅವನಿಗೆ ಕೇಳಲೇ ಇಲ್ಲ. ಒಳ್ಳೆ ಮಾರ್ಕ್ಸ್ ಆಸೆಗೆ ಅವನು ಕೊಡಿಸಿದ. ಇದರಲ್ಲಿ ನನ್ನ ತಪ್ಪೇನಿದೆ? ನೀವು ಕೇಳಬಹುದು, ಪರೀಕ್ಷೆಯಲ್ಲಿ ತೋರಿಸೋದು ತಪ್ಪು ಅಂತ. ಆದರೆ ಬೇಡಿದರೆ, ಕಾಲಿಗೆ ಬಿದ್ದರೆ ನಾನೇನು ಮಾಡಲಿ? ಈ ವರ್ಷ ಮಾತ್ರ ತೋರಿಸೋದು ಅಂತ ನನಗೆ ನಾನೇ ಕರಗಿಬಿಟ್ಟೆ. ಮಾನವೀಯತೆಯಿಂದ ಅಂತ ನಾನು ಹೇಳುತ್ತೇನೆ, ತಿಂಡಿ ಆಸೆಗೆ ಅಂತ ನೀವು ಹೇಳುತ್ತೀರಾ. ಇದರಲ್ಲಿ ಕೂಡ ನನ್ನ ತಪ್ಪಿಲ್ಲ. ಇದಕ್ಕೂ ಮೊದಲು ಸೋಮವಾರ ದೇವಸ್ಥಾನಕ್ಕೆ ಹೋಗಿದ್ದೆ. ರಾಜೇಶ ಜೋರಾಗಿ ದೇವರ ಹತ್ತಿರ ಮಾತನಾಡುತ್ತಾ ಇದ್ದ. ನನ್ನ ಫ್ರೆಂಡ್ಸ್ ಎಲ್ಲಾರು ನಿದ್ದೆ ಮಾಡುತ್ತಿರುವಾಗ ಪಾಪ ಇವನು ಒಬ್ಬನೇ ಚಳಿಯಲ್ಲಿ ಬಂದು, ಕೈ ಮುಗಿದೀನಿ, ನಾನು ಕಾಸ್ಟ್ಲಿ ಊದು ಕಡ್ಡಿ ಹಚ್ಚುತ್ತೀನಿ ಮತ್ತು 50 ರು ದಕ್ಷಿಣೆ ಹಾಕ್ತೀನಿ. ನನ್ನ ಪಾಸು ಮಾಡಿಸು, ಇಲ್ಲ ಅಂದರೆ ಬೇರೆ ದೇವರಿಗೆ ಪೋಟ್ ಆಗುತ್ತೇನೆ ಅಂತ ದೇವರಿಗೆ ಹೆದರಿಸುತ್ತಿದ್ದ. ನಾನು ಅವನಿಗೆ ಆ ಮಂತ್ರದಿಂದ ಮಾವಿನಕಾಯಿ ಉದುರಲ್ಲ, ಕಷ್ಟಪಟ್ಟು ಓದು ಅಂದೆ. ಅದಕ್ಕೆ ಅವನು ಅದಕ್ಕೆ ಮಂತ್ರ ಕಲಿಯಲಿಲ್ಲ ಅಂದ. ನೋಡು, ಕೃಷ್ಣ ಭಗವದ್ಗೀತೆಯಲ್ಲಿ ಕೆಲಸ ನೀನು ಮಾಡು, ಫಲ ನನಗೆ ಬಿಡು ಅಂದಿರೋದು. ನಿನ್ನಂತವನನ್ನು ನೋಡಿ ಓದು ಮೊದಲು ಅಂದೆ. ಅದಕ್ಕೆ ಅವನು ದೇವರು ಓದಿನ ಬಗ್ಗೆ ಹೇಳಲೇ ಇಲ್ಲ, ಕೆಲಸ ಮತ್ತು ಫಲದ ಬಗ್ಗೆ ಹೇಳಿರೋದು ಅಂದ. ಇವನಿಗೆ ಬುದ್ಧಿ ಹೇಳೋದು ಆನೆಗೆ ಚಡ್ಡಿ ಹೋಲಿಸೋದು ಒಂದೇ ಅಂದುಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಂಡೆ. ತಪ್ಪ? ನೀನು ಬುದ್ಧಿವಂತ, ಅವನು ದಡ್ಡ. ನಿಮ್ಮಂತವರೇ ಮೂಢನಂಬಿಕೆಯನ್ನು ಹುಟ್ಟು ಹಾಕುವುದು ಅಂತ ಬೈತಾರೆ. ಸಾರ್, ನಿಮ್ ಪ್ರಕಾರ ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ? ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶ ಮಾಡುತ್ತಾ ಹೇಳುತ್ತಾನೆ, ನಾನು ಹೇಳಿದ್ದನ್ನು ಪೂರ್ಣ ಅಥವಾ ಅಂಶಿಕವಾಗಿ ಮನನ ಮಾಡಿ ಯಾವುದು ಸರಿಯೋ ಅದನ್ನು ನೀನು ಆರಿಸು. ಆದರೆ ನೀವು ಆದಿಮಾನವನ ಕಾಲದಿಂದಲೂ ಇವಾಗಿನವರೆಗೂ ನಂಬಿಕೆ ಮೂಢ ನಂಬಿಕೆ ಮಧ್ಯದ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇಲ್ಲ. ವೇದಗಳ ಕಾಲದಲ್ಲಿ, ಮಧ್ಯಯುಗದಲ್ಲಿ, ಆಧುನಿಕ ಯುಗದಲ್ಲಿ, ಇನ್ನು ಮುಂದೆ ಬರುವ ಯಾವುದೇ ಯುಗದಲ್ಲಿ ಕೂಡ ಮೂಢನಂಬಿಕೆ ಇರುತ್ತದೆ. ಅದಕ್ಕೆ ಕಾರಣ ಮನುಷ್ಯನ ಅವ್ಯಕ್ತ ಭಯ ಮತ್ತು ಭವಿಷ್ಯದ ಚಿಂತೆ ಮತ್ತು ಚಿಂತನೆ. ಎಲ್ಲಾ ಧರ್ಮದಲ್ಲೂ, ಎಲ್ಲಾ ಜಾತಿಯಲ್ಲೂ, ಎಲ್ಲಾ ದೇಶದಲ್ಲೂ ನಂಬಿಕೆ ಮೂಢನಂಬಿಕೆ ಇದ್ದೇ ಇರುತ್ತೆ. ಸಾಕ್ರೆಟಿಸ್ ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿನ ಜನ ಅವನನ್ನು ಹೊಡೆದು ಸಾಯಿಸುತ್ತಾರೆ. ದೊಡ್ಡವರು ಹೇಳುತ್ತಾರೆ, ಒಪ್ಪಿಕೊಳ್ಳುವ ಬದಲಿಗೆ ತಾರ್ಕಿಕವಾಗಿ ಪ್ರಶ್ನಿಸುವ, ಸತ್ಯವನ್ನು ಅಳೆಯುವ ಮನಸ್ಥಿತಿ ಬರುವುದಾದರೆ ಅದು ವೈಜ್ಞಾನಿಕ ಮನೋಧರ್ಮದಿಂದ ಮಾತ್ರ ಅನ್ನುತ್ತಾರೆ. ನಾನು ನಿಮಗೆ ಒಂದು ಕತೆ ಹೇಳ್ತೀನಿ, ಅದರಲ್ಲಿ ನಿಮಗೆ ಯಾವುದು ನಂಬಿಕೆ ಯಾವುದು ಮೂಢನಂಬಿಕೆ ಅಂತ ಹೇಳ್ತೀರಾ. ಒಂದು ಸಲ ಸಿನಿಮಾ ಥಿಯೇಟರ್ನಲ್ಲಿ ಡಾಕ್ಟರ್ ಹೆಂಡತಿಗೆ ತಲೆನೋವು ಬಂತು. ಅವಳು ತನ್ನ ಗಂಡನಿಗೆ ತಲೆನೋವು ಇದೆ ಅಂತ ಹೇಳಿದ್ಲು. ಗಂಡನಿಗೆ ಹೆಂಡತಿಗೆ ತಲೆನೋವು ಬಂದರೆ ನಾನು ನೆಮ್ಮದಿಯಾಗಿ ಸಿನಿಮಾ ನೋಡಲಾಗುವುದಿಲ್ಲ ಎಂದು ಬುದ್ಧಿವಂತಿಕೆಯಿಂದ ತನ್ನ ಶರ್ಟ್ ಕುಂಡಿಯ ತೆಗೆದು ಹೆಂಡತಿಗೆ ಸಿನಿಮಾ ಮುಗಿಯುವವರೆಗೂ ಚಪ್ಪರಿಸುವಂತೆ ಹೇಳಿದ. ಇದರಿಂದ ಹೆಂಡತಿಗೆ ರಿಲ್ಯಾಕ್ಸ್ ಫೀಲ್ ಆಗಿ ಅವಳ ತಲೆನೋವು ಮಾಯವಾಗಿತ್ತು. ಇಬ್ಬರು ಫಿಲಂ ಎಂಜಾಯ್ ಮಾಡಿದ್ರು. ಇಲ್ಲಿ ನಂಬಿಕೆ ಯಾವುದು, ಮೂಢ ನಂಬಿಕೆ ಯಾವುದು? ಗಂಡನ ಮೇಲೆ ಅತಿಯಾದ ನಂಬಿಕೆ ಅವಳ ತಲೆ ನೋವು ಹೋಗುವಂತೆ ಮಾಡಿತ್ತು, ಅಥವಾ ತಲೆನೋವಿಗೆ ಕಾರಣ ಮನಸ್ಸು? ಕೆಲವರು ನಿಂಬೆ ಹಣ್ಣನ್ನು ಕೈಯಲ್ಲಿ ಇಟ್ಟುಕೊಂಡು ಓಡಾಡುತ್ತಾರೆ. ನಾನೇನಾದ್ರೂ ಜ್ಯೋತಿಷಿಯಾಗಿದ್ದರೆ ಕುಂಬಳಕಾಯಿ ಇಟ್ಟುಕೊಳ್ಳಿ ಅಂತ ಇದ್ದೆ. ಆದರೆ ಈಗಿನ ಜ್ಯೋತಿಷಿಗಳು ಸ್ಮಾರ್ಟ್ ಫೋನ್ ಇದ್ದ ಹಾಗೆ ಸ್ಮಾರ್ಟ್ ನಿಂಬೆ ಹಣ್ಣು ಹೇಳಿದ್ದಾರೆ. ಇಲ್ಲಿ 2 ವಿಧದ ಮೂಢ ನಂಬಿಕೆ ಇದೆ. ಅಪಾಯಕಾರಿ ಅಲ್ಲದ ಮೂಢ ನಂಬಿಕೆ, ಅಪಾಯಕಾರಿಯಾದ ಮೂಢ ನಂಬಿಕೆ. ಮೊದಲನೆಯದು, ನಿಮ್ ಕರ್ಮ. ನಿಂಬೆಕಾಯಿ ಆದ್ರೂ ಇಟ್ಕೊಳ್ಳಿ, ಬದನೆಕಾಯಿ ಆದ್ರೂ ಇಟ್ಕೊಳ್ಳಿ, ನೀವು ಬದಲಾಗಲ್ಲ. ಯಾಕೆಂದರೆ ಆಸೆ ಭಯ ಇರೋವರೆಗೂ ನೀವು ಇಟ್ಟುಕೊಳ್ಳುವುದು ಬಿಡಲ್ಲ. ಆದರೆ ಜನರನ್ನು ನಂಬಿಸಿ ಮೋಸ ಮಾಡೋ ಜನರಿದ್ದಾರೆ, ಅವರಿಂದ ಹುಷಾರಾಗಿ ಇಲ್ಲ ಅನುಭವಿಸಿ. ನಮ್ಮನೆ ಹತ್ರ ಒಂದು ಹುಡುಗಿ ಇದ್ದಳು. ಅವಳು ಬಹಳ ತುಂಬಾ ಒಳ್ಳೆಯವಳು ಅಂತ ಹೆಸರು ಮಾಡಿದ್ದಳು. ಅವಳು ಒಂದಿನ ಕಾಣಿಸಲಿಲ್ಲ. ಅವರ ಅಪ್ಪ ಅಮ್ಮ ಅಂಜನ ಹಾಕುವ ಹತ್ತಿರ ಹೋದ್ರು. ಅಂಜನ ಹಾಕೋನು, ಓ ನೋಡಿ, ನಿಮ್ಮ ಮಗಳು ಇಲ್ಲಿ ಕಾಣಿಸ್ತಾ ಇದ್ದಾಳೆ, ಬೆಟ್ಟದ ಮೇಲಿದ್ದಾಳೆ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ದ. ಇವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು. ಆಮೇಲೆ ಗೊತ್ತಾಯ್ತು ಅವಳು ಲವ್ ಮಾಡಿ ಓಡಿ ಹೋಗಿದ್ದಾಳೆ ಅಂತ.
ಅಲ್ಲಾರಿ ಅಂಜನ ಹಾಕಿ ಹುಡುಕುವುದಾದರೆ ಭಾರತ ಪಾಕಿಸ್ತಾನ ಅಥವಾ ಭಾರತ ಚೀನಾ ಮಧ್ಯೆ ಕ್ಯಾಮೆರಾ ಯಾಕೆ ಬೇಕಿತ್ತು? ಮೊಬೈಲ್ನಲ್ಲಿ ಮ್ಯಾಪ್ ಯಾಕ್ರಿ ಬೇಕಿತ್ತು? ಅಂಜನನೇ ಎಲ್ಲರೂ ಹಾಕ್ಕೊಂಡು ಹುಡುಕಬಹುದಿತ್ತು. ನೋಡಿ ಬರೀ ಧರ್ಮಕ್ಕೆ ಮಾತ್ರ ನಂಬಿಕೆ ಮತ್ತು ಮೂಢನಂಬಿಕೆ ಇಲ್ಲ ಕಣ್ರಿ. ಕಾಫಿ ಕುಡಿದ್ರೆ ಮಾತ್ರ ತಲೆನೋವು ಆಗುತ್ತೆ ಅನ್ನೋದು ನಂಬಿಕೆನಾ ಮೂಢನಂಬಿಕೆನಾ? ಸರಿ, ರಾಹುಕಾಲ ಮುಗಿಯೋದೊಳಗೆ ಈ ವಿಡಿಯೋ ಶೇರ್ ಮಾಡಿ, ವೈರಲ್ ಆದರೆ ಸಂತೋಷ. ಏನಂತೀರಾ?